ಒಳಗಡೆನೂ ಐತಲ್ಲ ಇನ್ನುವೇ ಅಲ್ಲಿ ನೋಡೊಂಚೂರು ಗುರು. ಇವತ್ತು ತೀರ್ದ್ವಿ ನಾವು. ಇವತ್ತು ಸಿಕ್ಕಾಬಟ್ಟೆ ಹಸುವಾಗಿತ್ತು, ಅದಕ್ಕೆ ನಂಗೆ ಅನ್ನದ ಬೆಲೆ ನೀಟಾಗಿ ಗೊತ್ತಾಯ್ತು. ಅದು ಅಲ್ಲದೆ ಅಲ್ಲೊಂದು ಸ್ಲೋಗನ್ ಬೇರೆ ಬರೆದಿದ್ರು, ಅನ್ನ ಬಡವರ ಚಿನ್ನ ಅಂತ. ಗೈಸ್ ನಾನು ಹೇಳ್ದಂಗೆ ಲಾಸ್ಟ್ ಟೈಮ್ ತೋರಿಸಿದಾಗ ಈ ಥರ ಇರಲಿಲ್ಲ. ಆ್ಯಕ್ಚುಲಿ ಏನೋ ಎಕ್ಸ್ಟ್ರಾ ಕ್ರಿಯೇಟಿವ್ ಆಗೆಲ್ಲ ಮಾಡಿದ್ದಾರೆ. ಇಲ್ಲಿ ನನಗೋಸ್ಕರ ಬಕ ಪಕ್ಷಿ ಹಂಗೆ ಕಾಯ್ಕೊಂಡಿದ್ಲು. ಇಲ್ಲಿ ಇವಳೇ ನನಗೆ ಸೀಟೆಲ್ಲ ಹಿಡ್ಕೊಳ್ಳೋದು, ಕಾಲೇಜಿಂದನೂ ಹಿಡಿದು. ನಾನು ಈ ಥರ ರಶಲ್ಲೆಲ್ಲ ಸಾಹಸ ಮಾಡಲ್ಲ. ನನ್ನ ಜೀವನ ಚೆನ್ನಾಗಿ ಇತ್ತು 1:30 ತನಕ. 1:30 ಆದಮೇಲೆ ಎಲ್ಲ ನಾಶ ಆಗೋಯ್ತು. ಗೈಸ್ ನಮ್ಮ ಪರಿಸ್ಥಿತಿ ಯಾವ ನಾಯಿಗೂ ಬೇಡ ಗೈಸ್. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಳು ಅಪ್ಪಟ ಕನ್ನಡತಿ ಅಂತ ಅಂದ್ಕೊಂಡು ನಮಸ್ಕಾರ ಮಾಡ್ತಾಳೆ, ಆದರೆ ಅಷ್ಟೊಂದೇನು ಮರ್ಯಾದೆ ಇಲ್ಲ ಗೈಸ್ ಇವಳಿಗೆ. ಇವತ್ತೇನಂತಂದರೆ ತುಂಬ ತಿಂಗಳುಗಳಾದಮೇಲೆ ನಾನು ಇವಳು ಒನ್ ಡೇ ಕಂಪ್ಲೀಟಾಗಿ ಮೀಟ್ ಮಾಡೋದ ಅಂತ ಹೇಳ್ಬಿಟ್ಟು ಗೌಡಗೆರೆಗೆ ಹೋಗೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಈಗ ನಾವು ಸಬರಲ್ಲಿದ್ದೀವಿ. ಪಾಪಚ್ಚೆ ನಾನು ಆ್ಯಕ್ಚುಲಿ ಎದ್ದಿದ್ದು ಲೇಟ್ ಆಗೋಯ್ತು. ನನಗೋಸ್ಕರ 6 ಗಂಟೆಗೆ ಎದ್ದೇಳಿಸಿದ್ಲು ಇವಳು ನನ್ನ. ಆದರೆ ನಾನು ಮತ್ತೆ ಮಲ್ಕೊಬಿಟ್ಟೆ, ಇರು ಎದ್ದೇಳ್ತೀನಿ ಅಂದ್ಬಿಟ್ಟು ಅಲಾರಾಮ್ ಇಟ್ಕೊಂಡು ನೋಡಿದ್ರೆ 7 ಗಂಟೆಗೆ ಎದ್ಬಿಟ್ಟು ಬಂದಿದ್ದೀನಿ. ಇವಳು ಆಗಲೇ ಬಂದು ಕುತ್ಕೊಂಡು ಇಲ್ಲಿ ನನಗೋಸ್ಕರ ಬಕ ಪಕ್ಷಿ ಹಂಗೆ ಕಾಯ್ಕೊಂಡಿದ್ಲು. ಮಾಡಬಾರ್ದು. ಸಬರಲ್ಲಿ ಇವಾಗ ನಾವು ಗೌಡಗೆರೆ ಬಸ್ ಎಲ್ಲಿ ಇದೆ ಅಂತ ನನಗೂ ಮರ್ತೋಯ್ತೆ ಗೈಸ್. ಸೊ ಹುಡುಕ್ಬಿಟ್ಟು ಹತ್ತುತ್ತೀವಿ ಬಸ್ನ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಬಾಯ್. ಗೈಸ್ ನೋಡಿ ಹಿಂಗೆ ಬಸ್ ಯಾವುದು ಅಂತ ಕೇಳ್ಕತ್ತವಳೆ. ಗೈಸ್ ಆ್ಯಕ್ಚುಲಿ ನಮ್ಮ ಹುಡುಗಿ ಹರಸಾಹಸ ಮಾಡಿಕೊಂಡು ಕಂಡಕ್ಟರ್ ಕೈಲಿ ಬೈಸ್ಕೊಂಡು ಕೂಡ ಗೌಡಗೆರೆ ಬಸ್ನ ಹುಡ್ಕೋಳೆ. ಸೊ ಬಸ್ಸು ಆಲ್ಮೋಸ್ಟ್ ಖಾಲಿ ಐತೆ. ಸೀಟ್ ಹಾಕೊಂಡು ಕುತ್ಕೊಬಿಡೋದ. ಸಂಧ್ಯಾ ಹೋಗು, ನಮ್ಮಿಬ್ರಿಗೂ ಒಳ್ಳೆ ಸೀಟ್ ಇಡಿ, ಹೋಗು ಬೇಗ. ಗೈಸ್ ಆ್ಯಕ್ಚುಲಿ ಇವಳೇ ನನಗೆ ಸೀಟೆಲ್ಲ ಹಿಡ್ಕೊಳ್ಳೋದು, ಕಾಲೇಜಿಂದನೂ ಹಿಡಿದು. ನಾನು ಈ ಥರ ರಶಲ್ಲೆಲ್ಲ ಸಾಹಸ ಮಾಡಲ್ಲ. ಸೊ ಇವಳೇ ಮಾಡೋದನ್ನೆಲ್ಲ. ಗೈಸ್ ಹತ್ಬೇಕಾದ್ರೆ ಬಸ್ ರಶ್ ಇಲ್ಲ ಅಂತ ಅನ್ಕೊಂಡು ಹತ್ತಿದ್ವಿ. ನೋಡಿದ್ರೆ ಆಗಲೇ ಈ ಮಟ್ಟ ಫಿಲ್ ಆಗ್ಬಿಟ್ಟವ್ರೆ. ನಮ್ಮ ಸೀಟನ್ನು ಏನಂತಾರೆ ರಕ್ಷಣೆ ಮಾಡಿದಂಥ ಏನಂತಾರೆ ಏಕೈಕ ವ್ಯಕ್ತಿ ಇವಳೇ. ಈ ಒಂದು ಮಹಾನ್ ವ್ಯಕ್ತಿ. ಒಂದು ಅವಾರ್ಡ್ ಕೊಡಿಸ್ತೀವಿ ಬಿಡಿ. ಯಾವಾಗ ಈಗ ಬರೋದು ಗಣರಾಜ್ಯೋತ್ಸವ, ರಿಪಬ್ಲಿಕ್ ಡೇಗೆ ಕೊಡಿಸ್ತೀವಿ ನಿಮಗೆ ಸನ್ಮಾನ. ಶಾಲು ಗೀಲು ಎಲ್ಲ ಹಾಕಿಸ್ಬಿಡ್ತೀವಿ. ಗೈಸ್ ಜಸ್ಟ್ ನೌ ವಿ ರೀಚ್ಡ್ ಗೌಡಗೆರೆ. ಆ್ಯಕ್ಚುಲಿ ಸಂಡೇ ಆಗಿರೋದ್ರಿಂದ ಒಂದು ಮಟ್ಟಿಗೆ ರಶ್ ಏನೋ ಇದೆ. ಗೈಸ್ ನಿಜ ನಾನು ಲಾಸ್ಟ್ ಟೈಮ್ ಅಂದರೆ ವ್ರತ ಮಾಡಿದೆ ನೋಡಿ 7 ವಾರ. ಆ ಟೈಮಲ್ಲಿ ಬಂದಾಗ ಇಲ್ಲಿ ಆಟ ಸಾಮಾನುಗಳೆಲ್ಲ ಅಂದರೆ ಮಕ್ಕಳು ಆಟಾಡೋದಕ್ಕೆ ಅಲ್ಲಿ ನೋಡಿ ಕಾಣಿಸ್ತೀನಿ. ಅಲ್ಲಿ ನೋಡಿ ಅಲ್ಲಿ ಆಟಾಡ್ತವ್ರೆ ಮಕ್ಕಳುಗಳು. ಅದೆಲ್ಲ ಇರಲಿಲ್ಲ ಆ್ಯಕ್ಚುಲಿ. ಬಟ್ ಇವಾಗ ಎಲ್ಲನೂ ಮಾಡಿಬಿಟ್ಟವ್ರೆ. ಮತ್ತು ಸ್ಟ್ಯಾಚ್ಯೂಲ್ಲೂ ಸ್ವಲ್ಪ ಏನೋ ಇನಾಗ್ರೇಟ್ ಮಾಡಿದ್ದಾರೆ. ಅಂದರೆ ಲೈಕ್ ಏನಾದ್ರು ಆಲ್ಟ್ರೇಷನ್ ಥರ ಏನೋ ಮಾಡಿದ್ದಾರೆ. ಫೋಟೋದಲ್ಲಿ ನೋಡಿದ್ದೆ, ನಾನು ನೋಡಿಲ್ಲ, ತೋರಿಸ್ತೀನಿ ನಿಮಗೆ ಆಯಿತಾ. ಇವಳು ಆ್ಯಕ್ಚುಲಿ ಕೂದಲು ಸರಿ ಮಾಡ್ಕೊತೀನಿ, ಇರು ವಿಡಿಯೋ ಆನ್ ಮಾಡಬೇಡ ಅಂತಂದ್ಲು. ಅಂದರೂ ಮಾಡಿಬಿಟ್ಟಿದ್ದೀನಿ ಗೈಸ್. ಮಾಡಾಯ್ತು. ಸಿಗ್ತೀವಿ ಗೈಸ್ ಅಲ್ಲಿ ಹೋಗ್ಬಿಟ್ಟು ಟೆಂಪಲ್ ಹತ್ರ ಹೋಗಿ ಸಿಗೋಣ. ಗಾಯ್ಸ್ ಆ್ಯಕ್ಚುಲಿ ಹೇಳ್ದೆ ಇವಳಿಗೆ ಬೇಗ ಹೋಗೋದು, ಅರ್ಲಿ ಮಾರ್ನಿಂಗ್ ಅಂತ. ಇಲ್ಲಿ ನೋಡಿ ಗೈಸ್ ಎಷ್ಟರ ಮಟ್ಟಿಗೆ ರಶ್ ಅವ್ರೆ ಅಂತ. ನಾನೇ ಬಂದಿದ್ದು, ನಾನು ಎದ್ದಿರ್ಲಿಲ್ಲ, ಅದಕ್ಕೆ ನೀವು ಇನ್ನೂ ಒಳಗಡೆ ಹೋಗ್ಬೇಕು ಕಣೆ, ಸಂಡೇ ಕಣೆ ಒಳಗಡೆ ಅಂತ ಸುತ್ತಾಕಿಸ್ತಾರೆ. ಒಳಗಡೆ 7 ರೌಂಡು, ಇಲ್ಲಿ 7 ರೌಂಡು. ಗೈಸ್ ಬನ್ನಿ, ಇವತ್ತು ನಮ್ಮ ಮಾರಿ ಹಬ್ಬ ಐತೆ ಕಣಂತೆ. ಇವಳು ಸವಾಸ ಮಾಡಿದ್ರೆ ಗೈಸ್ ನಿಜ ಹೇಳ್ತೀನಲ್ಲ, ಹೇಳ್ದೆ ಇವಳಿಗೆ ಕರೆಕ್ಟಾಗಿ ಎದಳಿಸು ನನ್ನ, ಇಲ್ಲಾಂದ್ರೆ ನಾನು ಮಲ್ಕೊಬಿಡ್ತೀನಿ ಅಂತ. ಕರೆಕ್ಟಾಗಿ ಎದಳಿಸಿಲ್ಲ ಇವಳು ನನ್ನ ಹೇಳ್ಬೇಕಂದ್ರೆ. ಅದಕ್ಕೋಸ್ಕರ ನಾನು ಮತ್ತೆ ಮಲಿಕೊಂಡೆ. ಇವಾಗ ನೋಡಿದ್ರೆ ಇಷ್ಟರ ಮಟ್ಟಿಗೆ ರಶ್ ಐತೆ. ಸುತ್ತ ಆಡ್ಕ ಬರಬೇಕು. ಏನಿಲ್ಲ ಬರೋಣ. ಏನು ಹಿಂಗಿಂಗನೇ ಗೊತ್ತಿರೋದು. ಕ್ಯೂ ಒಳಗಡೆನೂ ಐತಲ್ಲ ಇನ್ನುವೇ. ಅಲ್ಲಿ ನೋಡೊಂಚೂರು ಗುರು. ಇವತ್ತು ತೀರ್ದ್ವಿ ನಾವು, ಮನೆಗೆ ಹೋಗಲ್ಲ ಇವತ್ತು ನಾವು. ತೀರ್ದ್ವಿ ನಾವು ಇಲ್ಲೇನೆ ಇವತ್ತು ದಿನವಿಡಿ. ನೋಡೋದ ಗೈಸ್ ಅದೇನಾಗುತ್ತೋ, ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ದರ್ಶನ ಆಗಲಿ ಅಂತ ಕೇಳ್ಕೊಳ್ಳಿ ಗೈಸ್. ಅಮ್ಮ ಚಾಮುಂಡಮ್ಮ ಬೇಗ ದರ್ಶನ ಕೊಡಮ್ಮ. ಆ್ಯಕ್ಚುಲಿ ಇವಳು ಕಳೆದೋಯ್ತಾಳೆ ಈ ರಶಲ್ಲಿ ಅಂತಂದ್ಬಿಟ್ಟು ಹಿಂಗೆ ಹಿಡ್ಕೊಂಡು ನನ್ನ ಬತ್ತವಳೆ ಪಾಪಚ್ಚೆ ಹುಡುಗಿ. ಯಾಕೆ ಕೈ ತೆಗ್ದೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಾನೆ. ದೂರಕ್ಕೆ ಹೋಗು.
ಹಾಂ ಎಂಥದ್ದು ಇಲ್ಲ ಗೈಸ್. ಹೇಳ್ಬೇಕಂತಂದ್ರೆ ರೋಡ್ ಕ್ರಾಸ್ ಮಾಡ್ಬೇಕಾದ್ರು ಹಿಂಗೆ ಬತ್ತಾಳೆ ನನ್ನ ಹತ್ರ. ಬೇಡ, ಅಲ್ಲಿಂದ ಆಚೆ ಹೋಗ್ಬಿಡು ನೀನು. ಗೈಸ್ ನಾನು ಹೇಳ್ದಂಗೆ ಲಾಸ್ಟ್ ಟೈಮ್ ತೋರಿಸಿದಾಗ ಈ ಥರ ಇರಲಿಲ್ಲ ಆ್ಯಕ್ಚುಲಿ. ಏನು ಎಕ್ಸ್ಟ್ರಾ ಕ್ರಿಯೇಟಿವ್ ಆಗೆಲ್ಲ ಮಾಡಿದ್ದಾರೆ. ಮತ್ತು ಇವತ್ತು ರಶ್ಶು ಕೂಡ ಹಂಗೇನೆ ಇದೆ, ಮಳೆ ಬೇರೆ ಬರೋ ಥರ ಇದೆ. ಬೇಗ ಆದಷ್ಟು ಕಾಯಿನ ಕಟ್ಬಿಟ್ಟು ಮನೆ ಕಡೆ ಹೊರಡೋದ. ಗೈಸ್ ದರ್ಶನ ಏನೋ ಆಯಿತು. ದರ್ಶನ ಆದಮೇಲೆ ಕಾಯಿ ತೊಗೊಂಡು ಮಾಮೂಲಿ ಮತ್ತೆ ವ್ರತ ಸ್ಟಾರ್ಟ್ ಮಾಡೋದಂತ ಅಂದ್ಕೊಂಡು ಇವಳ ಜೊತೆ ನಾನು ಮಾಡ್ತಾಯಿದ್ದೀನಿ ವ್ರತನ. ಬನ್ನಿ ಇವಾಗ ಮೇಲ್ಗಡೆ ಹೋಗ್ಬಿಟ್ಟು ವ್ರತ ಶುರು ಮಾಡೋದ. ತುಂಬ ರಶ್ ಇರೋ ಕಾರಣ ಇವಳಿಗೆ ಮೊದಲನೇ ವಾರ, ನನ್ನ ಆ್ಯಕ್ಚುಲಿ ಇದು ಸೆಕೆಂಡ್ ಟೈಮು ವ್ರತ ಮಾಡ್ತಿರೋದು. ಸೊ ಆಲ್ರೆಡಿ ಡೀಟೇಲಾಗಿ ಎಲ್ಲ ತೋರಿಸಿದ್ದೀನಿ ನಿಮಗೆ ವಿಡಿಯೋನ. ಮತ್ತೆ ತೋರಿಸಿದ್ರೆ ತುಂಬ ಎಳ್ದಂಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಮಾತ್ರ ತೋರಿಸ್ತೀನಿ. ಹೌದು, ಆ್ಯಕ್ಚುಲಿ ಇವಳಿದ್ದಾಳೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿ ತೋರಿಸ್ತಾ ಇರೋದು. ಆ್ಯಂಡ್ ರಶ್ಶು ಕೂಡ ತುಂಬಾ ಇದೆ. ಆ ಕಾರಣದಿಂದ ವಿಡಿಯೋ ಜಾಸ್ತಿ ಮಾಡೋದಕ್ಕಾಗಲ್ಲ, ಯಾಕಂದರೆ ನೋಡಿ ಈ ಮಟ್ಟಿಗೆ ರಶ್ ಇದೆ. ಸೊ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ, ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ಕೊಡ್ತೀನಿ ಗೈಸ್. ಆ್ಯಕ್ಚುಲಿ ಚೆನ್ನಾಗೆ ದರ್ಶನನೂ ಆಯಿತು. ನಾವು ಅಂದ್ಕೊಂಡಂಗೆ ದೇವ್ರಿಗೆ ಕಾಯಿನೂ ಕೂಡ ಕಟ್ಟಿ ಮತ್ತು ಉಪ್ಪಿನ ಆರತಿನೂ ಕೂಡ ಮಾಡಿಬಿಟ್ಟು ಇವಾಗ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಗೈಸ್. ಸೊ ಹೊಟ್ಟೆ ಸ್ವಲ್ಪ ಕವ ಕವ ಅಂತೈತೆ. ಹೋಗ್ಬಿಟ್ಟು ಇವಾಗ ಪ್ರಸಾದ ತಿನ್ನೋದಂತ ಹೋಗ್ತಾ ಇದ್ದೀವಿ. ಇವ್ರು ಮೈಕಲ್ಲಿ ಅನೌನ್ಸ್ ಮಾಡ್ತಿರೋದ್ರಿಂದ ನನ್ನ ವಾಯ್ಸ್ ಕೇಳಿಸ್ತಾ ಇತ್ತು ಅಲ್ವೋ ಗೊತ್ತಿಲ್ಲ, ಅದಕ್ಕೆ ಕಿರ್ಚ್ಕ ಮಾತಾಡ್ತಾ ಇದ್ದೀನಿ. ಸಿಗ್ತೇವೆ ಎಲ್ಲರಿಗೂ. ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ. ನಮ್ಮ ಮೈಸೂರಾಗಿರೋದ್ರಿಂದ ನಮ್ಮ ಮೈಸೂರವ್ರಿಗಲ್ದೆ ಬೇರೆ ಪ್ರದೇಶದವ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ನೀವು ಕೇಳ್ಕೊಳ್ಳಿ ಹಂಗೆ ವಾಪಸ್ಸು. ನಾನು ಕೇಳ್ಕೊಬೇಕಾ ಯಾವಾಗಲೂ? ಎಲ್ಲರೂ ಕೇಳ್ಕೊಳ್ಳಿ, ಯಾಕಂದರೆ ನಾನು ನಿಮ್ಗೆ ಕೇಳ್ಕೊಂಡಿದ್ದೀನಿ ಅಂದ್ರೆ ನೀವು ನಂಗೆ ಕೇಳ್ಕೊಳ್ಳಿ ಆಯಿತಾ. ಇವಾಗ ಹೊಟ್ಟೆ ಹಸಿತೈತೆ, ಪ್ರಸಾದ ತಿನ್ನೋಕೆ ಹೋಗ್ತೀವಿ ಗೈಸ್. ಸಿಗ್ತೀವಿ, ಟಾಟಾ ಗೈಸ್. ಪ್ರಸಾದ ದೇವಸ್ಥಾನದ್ದು ಆಗಲೇ ಪಾಯಸ ಕೊಟ್ಟಿದ್ರು. ಇಬ್ಬರು ತಟ್ಟೆಲ್ಲೂ ಪಾಯಸ ಖಾಲಿ ಮಾಡ್ಬಿಟ್ಟು ಅನ್ನ ಸಾಂಬಾರು ಹಾಕ್ಸ್ಕೊಂಡಿದ್ದೀವಿ. ಹಸ್ದಾಗ್ಲೇ ಗೊತ್ತಾಗೋದು ಊಟದ ಬೆಲೆ. ತುಂಬ ಹಸ್ವಾಗಿತ್ತು. ನಾನು ರಪ್ ಅಂತ ತಿನ್ಕೊಂಡು ಬರ್ತೀನಿ ಗೈಸ್. ಬರೀಲಿ ಕಡೆ ಬರೀ ಕಡೆ ಮೈಸೂರು ಕಡೆಗೆ ಹೋಗುವ ಬಸ್ ನಿಲ್ದಾಣ ಆ ಕಡೆ ಅಂತೆ. ಇದು ಮದ್ದೂರು. ಬಾ ನಮ್ಮ ಆ ಕಡೆ ಗೈಸ್. ಹೊಟ್ಟೆ ತುಂಬ ಪ್ರಸಾದ ತಿನ್ಕೊಂಡು ನೆಮ್ಮದಿಯಾಗಿ. ಆ್ಯಕ್ಚುಲಿ ಹಸ್ದಾಗ್ಲೇ ಊಟದ ಬೆಲೆ ಗೊತ್ತಾಗೋದಂತೆ. ಇವತ್ತು ಸಿಕ್ಕಾಬಟ್ಟೆ ಹಸುವಾಗಿತ್ತು, ಅದಕ್ಕೆ ನಂಗೆ ಅನ್ನದ ಬೆಲೆ ನೀಟಾಗಿ ಗೊತ್ತಾಯಿತು. ಅದು ಅಲ್ಲದೆ ಅಲ್ಲೊಂದು ಸ್ಲೋಗನ್ ಬೇರೆ ಬರೆದಿದ್ರು, ಅನ್ನ ಬಡವರ ಚಿನ್ನ ಅಂತ. ಚೆನ್ನಾಗಿತ್ತು ಆ್ಯಕ್ಚುಲಿ. ಮೈಸೂರು ಕಡೆಗೆ ಹೋಗುವ ಬಸ್ ನಿಲ್ದಾಣದಲ್ಲಿ ಈ ಮಟ್ಟ ಕ್ಯೂ ನಿಂತಿದ್ದಾರೆ. ಎಲ್ಲ ಕಡೆ ಕ್ಯೂ ಸಿಸ್ಟಮ್ ಆಗೋಗ್ಬಿಟ್ಟು ನಮ್ಮ ಹೊಟ್ಟೆ ಯಾಕೆ ಹಿಂಗೆ ಉರಿಸ್ತಾರೋ ಗೊತ್ತಿಲ್ಲ. ಈ ಕ್ಯೂ ಅಲ್ಲಿ ನಾವು ಅದೆಷ್ಟನೇ ಬಸ್ಸಿಗೆ ಹತ್ತುತ್ತೀವೋ ನಮಗಂತೂ ಗೊತ್ತಿಲ್ಲ. ಒಂದೊಂದು ಬಸ್ಸಿಗೆ 50 ಜನ ಅಂತಂದರೆ ಇಲ್ಲೊಂದು 200 ಜನ ಅವರೇ. 4ನೇ ಬಸ್ಸಿಗೆ ನಾವು ಹೋಗ್ತೀವಿ ಗೈಸ್. ನನ್ನ ಪ್ರಕಾರ 4ನೇ ಬಸ್ಸಿಗೆ ಹೋಗ್ತೀವಿ. ಬೆಳಗ್ಗೆಯಿಂದ ಬರೀ ಈ ಥರ ಕ್ಯೂ ನಿಂತಿನೇ ಅರ್ಧ ನಮ್ಮ ಜೀವ ಹೊಂಟೋಯ್ತೈತೆ ಗೈಸ್. ಅಟ್ಲೀಸ್ಟ್ ಹೇಳಿ ಬಸ್ಸು ನಮ್ಮ ತಾತನ ಮನೆದು ಬತ್ತದಲ್ಲಿ ಹೋಗೋದ ಗೈಸ್. ಮೈಸೂರಿಗೆ ಬಸ್ ಹತ್ಕೊಂಡು ಅಲ್ಲಿವರೆಗೂ ಇವಳು ನನ್ನ ಜೊತೆನೇ ಇರ್ತಾನೆ. ಬೆನ್ನತ್ತಿದ್ದು ಬೇತಾಳೋ ಥರ ಇರ್ತೀವಿ ಗೈಸ್. ಏನಂತಂದರೆ ಗೌಡಿಗೆರೆಗೆ ಬಂದರೆ ಮಧ್ಯಾಹ್ನದ ಮೇಲಂತೂ ದಯವಿಟ್ಟು ಬಸ್ಸಿಗೆಲ್ಲ ವೇಟ್ ಮಾಡಬೇಡಿ. ಯಾಕಂತಂದರೆ ಬ್ಲಾಗ್ ಮಾಡ್ತಿದ್ದೀನಿ ಏನ್ಬಿಡಿ ನೀವು. ಅದು ವೇಟ್ ಮಾಡೋಕೆ ಹೋಗ್ಬಿಡಿ. ಮಧ್ಯಾಹ್ನ 1:15 ನಿಂತಿರೋದು, 3:15 ಆದರೂ ನಮಗೆ ಬಸ್ ಇಲ್ಲ. ಟೋಟಲ್ 3 ಅವರ್ ವೇಟ್ ಮಾಡಿ ಕೊನೆಗೆ ಮಧ್ಯದಲ್ಲಿ ಸಿಗಾಕೊಂಡು ಏನೂ ಮಾಡೋಕ್ಕಾಗದೆ ಅಲ್ಲಿ ಬ್ಯಾರಿಕೇಡ್ ಇದ್ದು ಅದ್ರ ಮೇಲೆ ಬಂದಿದ್ದೀವಿ ಗೈಸ್. ನಾನು ಇವಳುನುವೆ ಹಾರ್ಕೊಂಡು ಬಂದು ಇವಾಗ ಆಟೋದಲ್ಲಿ ಕೂತಿದ್ದೀವಿ. ಸೊ ಮದ್ದೂರ್ಗೆ ಹೋಗ್ಬಿಟ್ಟು ಮದ್ದೂರಿಂದ ಸೀರಿಯಸ್ ಆಗಿ ದೇವ್ರ ದರ್ಶನಕ್ಕೂ ಇಷ್ಟೊಂದು ನಿಂತಿರ್ಲಿಲ್ಲ ನಾವು. ಅಷ್ಟೊಂದು ಬೆನೆಲ್ಲ ನೋವು ಬಂದ್ಬಿಡ್ತು. ಸೊ ಇವಾಗ ಮದ್ದೂರು ಬಸ್ ಸ್ಟಾಪಿಗೆ ಹೋಗಿ ಮೈಸೂರು ಬಸ್ ಹತ್ಕೊಂಡು ಹೋಗೋದ ಗೈಸ್. ನಮ್ಮ ಪರಿಸ್ಥಿತಿ ಯಾವ ನಾಯಿಗೂ ಬೇಡ ಗೈಸ್. ನಾವು ಮದ್ದೂರ್ಗೆ ಹೋಗ್ತೀವಿ ಬಸ್ ಸ್ಟ್ಯಾಂಡಿಗೆ ಅಂತ ಅನ್ಕೊಂಡು ಹತ್ತಿದ್ವಿ ಆ್ಯಕ್ಚುಲಿ ಆಟೋನ. ಆದರೆ ಮದ್ದೂರ್ಗಲ್ಲ ಗೈಸ್. ಜನಪಟ್ಟಣ ಗೇಟ್ಗೂ ಬಂದು ಬಿಡ್ಕೊಡ್ಲಿಲ್ಲ. ಇವನು ಮೇನ್ ರೋಡಿಗೆ ಕರ್ಕೊಬಂದು ಬಿಡಿಸ್ಬಿಟ್ಟು ಇಲ್ಲಿ ಹತ್ಕ ಹೋಗಿ ಬಸ್ ಬರುತ್ತೆ ಮೈಸೂರಿಗೆ ಅಂತಂದ. ಸೊ ಇಲ್ಲಿ ನೋಡಿದ್ರೆ ನಮ್ಮ ಹಿಂದೆ ಯಾರ್ಯಾರು ಇದ್ರೋ ಅವರೆಲ್ಲ ಬಂದ್ಬಿಟ್ಟು ನಿಂತ್ಕೊಬಿಟ್ಟವ್ರಿಗೆ ಆಲ್ರೆಡಿ. ನಮ್ಗೀಗ ಮೈಸೂರು ಬಸ್ ಕೂಡ ಬರ್ತಾಯಿಲ್ಲ, ಹೆಂಗೆ ಹೋಗ್ಬೇಕು ಅಂತಲೂ ಗೊತ್ತಾಯ್ತಾ ಇಲ್ಲ. ನಮ್ಮ ಅಣ್ಣಂಗೆ ಫೋನ್ ಮಾಡಿ ಹೇಳಿದ್ರೆ ನನಗೆ ಯಾಕೆ ಹೇಳ್ತೀಯ ಲೇಟಾಗಿ ಬರೋದು, ನಾನು ನಿನ್ನ ಇಷ್ಟ ಅಂತ ಹೇಳ್ತಾನೆ. ಏನು ಮಾಡೋದು ಗೈಸ್, ಇಂಥ ಅಣ್ಣ ಪಡೆದು ನಾನು ಪಾವನ.
ಪುಣ್ಯವಂತೆ, ನಾನು ಪುಣ್ಯವಂತೆ ಗೈಸ್. ಹೆಂಗಾದ್ರು ಮಾಡಿ ಬಸ್ ಬರ್ಸಿ ಗೈಸ್. ಬರೋದೇನೋ ಬಂದ್ಬಿಟ್ಟಿದ್ದೀನಿ, ಹೋಗ್ಬೇಕು ನಾನು. ಝೂಮಲ್ಲಿ ಗೈಸ್ ಫೈನಲಿ ಮದ್ದೂರು ಬಸ್ ಸ್ಟಾಪಿಗೆ ಬಂದು ಮೈಸೂರು ಬಸ್ಸು ಕೂಡ ನೋಡಿದ್ವಿ. ಇವಾಗ ಮೈಸೂರು ಬಸ್ ಹತ್ಕೊಂಡು ಹೋಗೋದ ಮೈಸೂರಿಗೆ. ಬನ್ನಿ ಗೈಸ್, ಟೈಮ್ ತುಂಬ ಆಗ್ಬಿಡೈತೆ, ಮನೆಗೆ ಹೋಗಿ ಬೇಗ ತಲುಪಿಬಿಡೋದ. ಒಂದು ರೌಂಡು ನಿದ್ದೆ ಮಾಡ್ಕೊಂಡು ಇವಳು ತೊಡೆ ಮೇಲೆ ಚೆನ್ನಾಗಿ ಎದ್ದಿದ್ದೀನಿ. ಈಗ ನಾನು 6 ಗೇಟಿಂದ ನಡ್ಕೊಂಡು CBS ಹೋಗ್ತಾ ಇದ್ದೀನಿ ಗೈಸ್. ಇವಳು ನಾನು ಇಬ್ರು ಏನಕ್ಕೆ ಇಷ್ಟು ಫಾಸ್ಟಾಗಿ ಲೇಟಾಗಿ ಹೋಗೈತೆ. 6:30 ಹತ್ತತ್ರ ಆಗೈತೆ. ಬೆಳಿಗ್ಗೆ ಒಂದು 8 ಗಂಟೆಗೆ ಮನೆ ಬಿಟ್ಟಿರೋರು, ಇವಳು ಪಾಪ 7 ಗಂಟೆಗೆ ಬಿಟ್ಟವಳೆ. ನಿನ್ನ ಬಗ್ಗೆನೇ ಹೇಳ್ತೀನಿ, 7 ಗಂಟೆಗೆ ಬಿಟ್ಟವಳೆ. ಇಷ್ಟು ಲೇಟಾಗಿ ಹೋಯ್ತಾ ಇದ್ದೀವಿ. ನಾವು ಮನೆಯಿಂದ ಫೋನ್ ಮೇಲೆ ಫೋನ್ ಬದೈತೆ, ಬಸ್ಗಳು ಪ್ರಾಬ್ಲಮ್ ಆಗಿ ಈ ಥರ ಆಗಿದೆ ನೋಡಿ ಗೈಸ್. ಗೌಡ್ಗೆರೆಗೆ ಅಟ್ಲೀಸ್ಟು ಸಂಡೇ ಟೈಮು ಒಂದು 10 ಬಸ್ನಾರು ಬಿಡಿ ಗೈಸ್, ಬಿಡಕ್ಕೆ ಹೇಳಿ ಗೈಸ್ KSRTC ಅವ್ರಿಗೆ. ಇಲ್ಲ ಅಂತಂದ್ರೆ ನೋಡಿ ನಮ್ಮಂತ ಹೆಣ್ಮಕ್ಳು ಹಿಂಗೆ ನಡ್ಕೊಂಡು ಹೋಯ್ತಾ ಇರ್ಬೇಕಾಗುತ್ತೆ. ಇವತ್ತು ನಿಜ ಹೆಂಗೆ ಹೋದ್ವಿ, ಏನೇನಾಯ್ತು ಅಂತಾನೆ ಗೊತ್ತಿಲ್ಲ. ಅವಳೆ ಎಲ್ಲೆಲ್ಲಿಂದ ಎಲ್ಲೆಲ್ಲೋ ಹೊಂಟೋಗಿದ್ದೀವಿ. ಒಂದು ಇರಲಿ, ನನ್ನ ಜೀವನ ಚೆನ್ನಾಗಿ ಇತ್ತು 1:30 ತನಕ. 1:30 ಆದ್ಮೇಲೆ ಎಲ್ಲ ನಾಶ ಆಗೋಯ್ತು. ಅಂದ್ರೆ ಆ ಥರ ನಾಶ ಏನೂ ಆಗಿಲ್ಲ ಗೈಸ್, ಬಸ್ ಸಿಕ್ಕಿಲ್ವಲ್ಲ ಅದಕ್ಕೆ ಆ ಥರ ಹೇಳಿದ್ದಷ್ಟೇ. ನೀವೆಲ್ಲ ತಪ್ಪಾಗಿ ತಿಳ್ಕೊಬಿಡಿ ಆಯ್ತಾ. ಬೆಳಿಗ್ಗೆ ಸ್ಕಿಪ್ ಆಗಿದ್ದು ನಿದ್ದೆನ ರಿಕವರ್ ಮಾಡ್ಕೊಳ್ಳವ ಅನ್ಕೊಂಡಿದ್ವಿ, ಆದ್ರೆ ಆಗಲಿಲ್ಲ. ನಾನು ಒಂದು ತಕ್ಕ ಮಟ್ಟಿಗೆ ರಿಕವರ್ ಮಾಡ್ಕೊಂಡೆ, ಇವಳು ಮಾಡ್ಕೊಂಡ್ಲಲ್ವೋ ಗೊತ್ತಿಲ್ಲ. ಮಾಡ್ಕೊಂಡೆ ಎಲ್ಲೇ ಮನೆಗೆ ಹೋಗ್ಬಿಟ್ಟು ಊಟಕ್ಕೆ ಹೋಗ್ಬಿಟ್ಟು ಅಷ್ಟೇ ಗೈಸ್. ಕೈ ನೋಯ್ತೈತೆ, ಇರಿ CBSಗೆ ಹೋಗ್ಬಿಟ್ಟು ಸಿಗೋದ. ಬಾಯ್ ಗೈಸ್. ಆ್ಯಕ್ಚುಲಿ ನಮ್ಮ ಹುಡುಗಿ ಇವಾಗ ಹೋಗ್ತಾ ಇದ್ದಾಳೆ ಮನೆಗೆ. ಸೊ ಅವಳಿಗೆ ವಿದಾಯ ಅಂತ ಹೇಳೋ ಸಮಯ ಬಂದಾಯಿತು. ಹುಷಾರಾಗೋಗು, ಹೋಗ್ಮೇಲೆ ಮೆಸೇಜ್ ಮಾಡಿ ಗೈಸ್. ಜಸ್ಟ್ ನಾನು ಮನೆಗೆ ಬಂದೆ. ಆಲ್ಮೋಸ್ಟ್ ಟೈಮು 7 o'clock ಆಗಿದೆ. ಸೊ ಬಂದಿದ್ದ ತಕ್ಷಣ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಕೆಲಸ ಮಾಡ್ತಾಯಿದ್ದೆ, ಹಾಗಾಗಿ ವ್ಲಾಗ್ ಕಂಪ್ಲೀಟ್ ಮಾಡೋದಕ್ಕಾಗಿಲ್ಲ. ಓವರಾಲ್ ಡೇ ಮಾತ್ರ ತುಂಬಾ ಚೆನ್ನಾಗಿತ್ತು. ಆಫ್ಟರ್ ಲಾಂಗ್ ಟೈಮ್ ನಾನು ಮತ್ತು ನನ್ನ ಫ್ರೆಂಡು ಮೀಟ್ ಮಾಡಿದ್ವಿ. ತುಂಬಾ ಟೈಮ್ ಸಿಕ್ತು. ಆ್ಯಕ್ಚುಲಿ ನಮ್ಮಿಬ್ಬರಲ್ಲೂ ಮಾತಾಡೋದು ತುಂಬ ಇತ್ತು. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು ಗೈಸ್. ಬಸ್ ಒಂದು ಕರೆಕ್ಟಾಗಿ ಸಿಕ್ಕಿಲ್ಲ ಅನ್ನೋ ಬೇಜಾರು ಬಿಟ್ಟರೆ ಇವತ್ತೊಂದು ಡೇ ಕಂಪ್ಲೀಟಾಗಿ ಚೆನ್ನಾಗಿತ್ತು ಗೈಸ್. ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಆ್ಯಕ್ಚುಲಿ ಬಸ್ಸಲ್ಲಿ ನಾನು ನನ್ನ ಫ್ರೆಂಡ್ ತೊಡೆ ಮೇಲೆ ಮಲ್ಕೊಂಡಿದ್ದೆ. ಬಟ್ ನಂಗೆ ಆಗಿನ ಸ್ಟಾರ್ಟಿಂಗಲ್ಲಿ ಇನ್ನೂ ನಿದ್ದೆ ಬಂದಿರಲಿಲ್ಲ. ಅದಾದಮೇಲೆ ನಿದ್ದೆ ಬಂತು. ಬಟ್ ಸ್ಟಾರ್ಟಿಂಗಲ್ಲೇ ನನಗೆ ನನ್ನ ಫ್ರೆಂಡು ಎಷ್ಟು ಚೆಂದ ಕೇರ್ ಮಾಡಿದ್ಲು ಅಂತಂದರೆ, ಐ ಥಿಂಕ್ ತುಂಬಾ ಲಕ್ಕಿ ಅಂತ ಅನಿಸುತ್ತೆ ನಾನು ಅವಳನ್ನ ಪಡೆಯೋದಕ್ಕೆ ಫ್ರೆಂಡಾಗಿ. ನಾನು ಅವಳಿಗೆ ಅಷ್ಟೊಂದು ಕೇರ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ನನ್ನ ಮಾತ್ರ ಅವಳು ತುಂಬ ಚೆನ್ನಾಗಿ ಕೇರ್ ಮಾಡಿ ಮಗು ಥರ ನೋಡ್ಕೋತಾಳೆ. ಸಂಧ್ಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಮೈ ಬೆಸ್ಟ್ ಫ್ರೆಂಡ್. ಥ್ಯಾಂಕ್ ಯು, ಐ ಲವ್ ಯು ಸೋ ಮಚ್. ಈ ವಿಡಿಯೋ ನೋಡಿದರೆ ಬೈತಾಳೆ ಗೈಸ್ ಅವಳು. ಆ್ಯಕ್ಚುಲಿ ಏನಕ್ಕೆ ಹೇಳ್ತೀಯ ಅದನ್ನೆಲ್ಲನೂ ಕಣ್ಬೀಳುತ್ತೆ ಅಂತ ಬೈಕಬಿಡೋ ಹಂಗೆಲ್ಲ ಆಯಿತು. ನಾನು ಹಂಗೇನೆ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಆಚೆ ಹಾಕ್ಬಿಡ್ತೀನಿ, ಹಂಗೆಲ್ಲ ಒಳಗಡೆ ಇಟ್ಕೊಳ್ಳಲ್ಲ. ಸೊ ಇಷ್ಟು ಹೇಳ್ತಾ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಟಾಟಾ, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ನೈಟ್, ಲವ್ ಯು ಆಲ್.